ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಏನು ಹೇಳಕೊಡ್ತೀನಿ ಗೊತ್ತಾ? ನಿಮ್ಮ ಹತ್ರ ಎಲ್ಲ ಆ್ಯಂಡ್ರಾಯ್ಡ್ ಮೊಬೈಲ್ ಇರುತ್ತೆ, ಇಲ್ಲ ಐಫೋನ್ ಇರುತ್ತೆ. ಸೊ ಆ್ಯಂಡ್ರಾಯ್ಡ್ ಮೊಬೈಲ್ ಇರೋರಿಗೆ ಇದು ಈ ವಿಡಿಯೋದಲ್ಲಿ ಆ್ಯಂಡ್ರಾಯ್ಡ್ ಮೊಬೈಲ್ ವರ್ಕ್ ಆಗಬೇಕಂತಂದರೆ ಆ್ಯಂಡ್ರಾಯ್ಡ್ ಓ ಎಸ್ ಇರುತ್ತೆ. ಆ ಆ್ಯಂಡ್ರಾಯ್ಡ್ ಓ ಎಸ್ಸು ಒರಿಜಿನಲ್ಲ ಅಲ್ವಾ ಅನ್ನೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾದರೆ ಮೊದಲನೇದಾಗಿ ನೀವೇನು ಮಾಡ್ತೀರಾ? ಸೆಟ್ಟಿಂಗ್ಸ್ಗೆ ಹೋಗಿ. ಓಕೆ, ಸೆಟ್ಟಿಂಗ್ಸ್ಗೆ ಹೋಗಿದ್ದಾದಮೇಲೆ ನೀವು ಪೂರ್ತಿ ಕೆಳಗಡೆ ಹೋಗಿ ಇಲ್ಲಿ ಲಾಸ್ಟಲ್ಲಿ ಎಬೌಟ್ ಫೋನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಎಬೌಟ್ ಫೋನ್ ಅಂತ ಕ್ಲಿಕ್ ಮಾಡಿದ್ದಾದಮೇಲೆ ಇಲ್ಲಿ ನಿಮಗೆ ಸ್ಟೇಟಸ್ ಅಂತೇಳಿ ಒಂದಿದೆ, ಮತ್ತು ಎಬೌಟ್ ಫೋನ್ ಅಂತ ಒಂದು ಬರುತ್ತೆ. ಓಕೆ, ಹಿಂದಗಡೆ ಹೋಗಿ ಎಡಿಟ್. ನೀವು ಹೆಸರುಗಳ್ನ ಏನಾದರೂ ಚೇಂಜಸ್ ಮಾಡಬೇಕಂತಂದರೆ ಸಾಫ್ಟ್ವೇರ್ ಇನ್ಫಾರ್ಮೇಷನ್ ಅಂತ ಇದೆ, ಆ ಸಾಫ್ಟ್ವೇರ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಇಲ್ಲಿ ಯು ಐ ವರ್ಷನ್ನು, ಆ್ಯಂಡ್ರಾಯ್ಡ್ ವರ್ಷನ್ನು, ಬೇಸ್ ಬ್ಯಾಂಡ್ ವರ್ಷನ್ನು ಈ ಥರದ್ದೆಲ್ಲ ಇದೆ. ಸೊ ಆ್ಯಂಡ್ರಾಯ್ಡ್ ವರ್ಷನ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕಂಟಿನ್ಯೂಯಸ್ ಆಗಿ ಕ್ಲಿಕ್ ಮಾಡಿ. ಓಕೆ, ಒಂದು 3 ಸಲ ಕಂಟಿನ್ಯೂಯಸ್ ಆಗಿ ಕ್ಲಿಕ್ ಮಾಡಿದಾದಮೇಲೆ ನಿಮಗೆ ಇಮೇಜಸ್ ಬರುತ್ತೆ. ಓಕೆ, ಹಾಗಿದ್ದರೆ ಇದು ಯಾವ ಆ್ಯಂಡ್ರಾಯ್ಡ್ ವರ್ಷನ್ ಇದಕ್ಕೆ ಏನು ಹೆಸರಿಟ್ಟಿದ್ದಾರೆ ಅಂತೇಳಿ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತು ನೀವು ಯಾವ ಆ್ಯಂಡ್ರಾಯ್ಡ್ ವರ್ಷನ್ ಉಪಯೋಗಿಸ್ತಾ ಇದ್ದೀರಾ ಅದನ್ನು ಈ ರೀತಿ ಓಪನ್ ಮಾಡಿದ್ದಾದಮೇಲೆ ಕಮೆಂಟ್ ಬಾಕ್ಸಲ್ಲಿ ಒಂದು ಸ್ಕ್ರೀನ್ಶಾಟ್ ತೆಗೆದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.